ಇಂದಿನ ಕಾಲದಲ್ಲಿ ಮಕ್ಕಳಾಗೋದು ಅಷ್ಟು ಸುಲಭ ಅಲ್ಲ. ಮದುವೆಯಾಗಿ ವರ್ಷಗಳು ಕಳೆದ್ರೂ ಮನೆಯೊಳಗೆ ಮಗುವಿನ ನಗು ಕೇಳಿಸದೇ ಇದ್ರೆ ಆ ಮೌನವೇ ಹೃದಯವನ್ನ ಚೂರು ಚೂರಾಗಿ ಒಡೆಯುತ್ತೆ. ಹಬ್ಬ ಬಂದಾಗ, ಸಂಬಂಧಿಕರು, ಅಕ್ಕಪಕ್ಕದ ಮನೆಯವರ ಮಕ್ಕಳನ್ನೆಲ್ಲ ನೋಡಿದಾಗ ಒಬ್ರನ್ನೊಬ್ರು ನೋಡಿ ನಗುವ ದಂಪತಿಗಳ ಕಣ್ಣಲ್ಲಿ ಒಂದು ಮರೆಮಾಚಿದ ನೋವು ಕಾಣಿಸುತ್ತೆ. ಇನ್ನೂ ಮಕ್ಕಳಾಗಿಲ್ವಾ? ಈ ಒಂದೇ ಪ್ರಶ್ನೆ ಸಾವಿರ ಪ್ರಶ್ನೆಗಳಾಗಿ ಮನಸ್ಸನ್ನ ಪ್ರತಿದಿನ ಕೊಲ್ಲತ್ತೆ. ಎಷ್ಟೇ ಧೈರ್ಯ ತೋರಿಸಿದ್ರೂ ಒಂಟಿಯಾಗಿರುವ ರಾತ್ರಿ ಮಾತ್ರ ಕಣ್ಣೀರು ತಡೆಯೋದಕ್ಕಾಗಲ್ಲ. ಕುಳಿತರು, ನಿಂತರು, ಮಲಗಿದ್ರು ಒಂದೇ ಪ್ರಶ್ನೆ. ನಮಗೂ ಈ ಜಗತ್ತಿನಲ್ಲಿ ಅಮ್ಮ, ಅಪ್ಪ ಅಂತ ಕರೆಸ್ಕೊಳ್ಳೋ ಭಾಗ್ಯ ಇದೆಯಾ? ಈ ನೋವು, ಈ ಮೌನ, ಈ ಅವಮಾನಗಳ ಜೊತೆ ಜೀವನ ಸಾಗಿಸ್ತಾ ಇದ್ದ ಸಾವಿರಾರು ಕುಟುಂಬಗಳಿಗೆ ಬೆಳಕು ತೋರಿಸಿದವರು ಬೆಂಗಳೂರು ಜೆಪಿ ನಗರದಲ್ಲಿರುವ ಖುಷಿ IVF ಅಂಡ್ ಫರ್ಟಿಲಿಟಿ ಸೆಂಟರ್ ಮತ್ತು ಅಲ್ಲಿನ ಹೃದಯವಂತ ವೈದ್ಯೆ ಡಾಕ್ಟರ್ ರಶ್ಮಿ ಯೋಗೀಶ್. ತುಂಬ ಕಷ್ಟದ ಸಿಚುವೇಷನಲ್ಲಿ ನಮ್ಮ ಹತ್ರ ಬಂದಾಗಲೂ ಮಗು ಆಗೋದೇ ಇಲ್ಲ ನಿಮಗೆ ಅಂತ ಹೇಳಿಕೊಂಡು ಬಂದಾಗ್ಲೂ ಮಗು ಆಗಿದೆ. ಅಟ್ ದ ಎಂಡ್ ಆಫ್ ಆಲ್ ದ ಟ್ರೀಟ್ಮೆಂಟ್ ಯಾವಾಗ ಮಗು ಕೈಯಲ್ಲಿ ಬರುತ್ತೋ, ತಂದೆ ತಾಯಿಗಳಲ್ಲಿ ಮುಖದಲ್ಲಿ ಇರುವ ಖುಷಿಯನ್ನು ನೋಡಿಬಿಟ್ಟು ನಮ್ಮ ಜೀವನ ಸಾರ್ಥಕವಾಗಿದೆ ಅಂತ ಅನಿಸುತ್ತೆ. ವೈದ್ಯೆಯಾಗಿರೋದು ಮಾತ್ರ ಅಲ್ಲ, ಒಬ್ಬ ತಾಯಿಯಾಗುವ ಕನಸಿನ ನೋವನ್ನ ಹೃದಯದಿಂದ ಅರ್ಥ ಮಾಡಿಕೊಂಡಿರುವ ಸದಾ ನಗು ಮುಖದ ವೈದ್ಯೆ ಡಾಕ್ಟರ್ ರಶ್ಮಿ ಯೋಗೀಶ್. ಫರ್ಟಿಲಿಟಿ ತಜ್ಞೆ ಹಾಗೂ ಲ್ಯಾಪರೋಸ್ಕೋಪಿಕ್ ಶಸ್ತ್ರಚಿಕಿತ್ಸಕಿ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ, FRM ಮತ್ತು FICRSನಲ್ಲಿ ತರಬೇತಿ ಪಡೆದುಕೊಂಡಿದ್ದಾರೆ. ಒಬ್ಬ ನಿಷ್ಠಾವಂತ ಮತ್ತು ಪರಿಣಿತ ವೈದ್ಯೆಯಾಗಿರುವ ಇವರು ವಿದ್ಯಾರ್ಥಿ ಜೀವನದುದ್ದಕ್ಕೂ ಸತತ ರ್ಯಾಂಕ್ ಪಡೆದ ಚತುರಮತಿ ವೈದ್ಯೆ. ಹದಿನೇಳು ವರ್ಷಗಳ ಅನುಭವ, ಸಾವಿರಾರು ಹೋರಾಟದ ಕಥೆಗಳು ಮತ್ತು 20,000ಕ್ಕೂ ಹೆಚ್ಚು ಮನೆಗಳಲ್ಲಿ ಮಕ್ಕಳ ನಗು ತರಿಸಿದ ಕೈಗಳು ಡಾಕ್ಟರ್ ರಶ್ಮಿ ಯೋಗೇಶ್ ಅವರದು. ಹೆಣ್ಮಕ್ಳಲ್ಲಿ ಸ್ಮೋಕ್ ಮಾಡೋದ್ರಿಂದ ಅವ್ರಿಗೆ ಬೇಗ ಅಂಡಾಣುಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಅಂಡಾಣುಗಳ ಕ್ವಾಲಿಟಿ ಕಡಿಮೆ ಆಗ್ತಾ ಇದೆ. ಗಂಡು ಮಕ್ಕಳಲ್ಲೂ ಅಷ್ಟೇ, ಬಿಕಾಸ್ ಆಫ್ ಸ್ಮೋಕಿಂಗ್ ಅವ್ರಿಗೆ ವೀರ್ಯಾಣುಗಳಲ್ಲಿ ಸಂಖ್ಯೆ ಕಡಿಮೆ ಆಗೋದಷ್ಟೇ ಅಲ್ಲ, ಕ್ವಾಲಿಟಿ ಆಫ್ ಸ್ಪರ್ಮ್ಸ್ ಕಡಿಮೆ ಆಗಿಬಿಟ್ಟು DNA ಫ್ರಾಗ್ಮೆಂಟೇಷನ್ ಅಂತ ಡ್ಯಾಮೇಜ್ ಟು ಸ್ಪರ್ಮ್ಸ್ ಹೆಚ್ಚಿಗಾಗ್ಬಿಟ್ಟು ಮಗು ಆಗೋದಕ್ಕೆ ತೊಂದರೆ ಆಗ್ತಾ ಇದೆ. ಈ DNA ಫ್ರಾಗ್ಮೆಂಟೇಷನ್ ಮತ್ತು ಡ್ಯಾಮೇಜ್ ಟು ದ ಸ್ಪರ್ಮ್ಸ್ ಇನ್ಕ್ರೀಸ್ ಆಗೋದ್ರಿಂದ ಸುಮಾರು ಹೆಣ್ಮಕ್ಳಿಗೆ ಇದರಿಂದನೇ ಅಬಾರ್ಷನ್ಸ್ ಕೂಡ ಆಗ್ತಾ ಇದೆ. ಅದರಿಂದ ಧೂಮಪಾನ, ಮದ್ಯಪಾನ ಇವೆಲ್ಲ ಸೋಷಿಯಲೈಸೇಷನ್ ಅಂದ್ಕೊಳ್ಳಾರದೆ ಇದು ಒಂದು ದೇಹಕ್ಕೆ ಹಾನಿಕಾರಕವಾಗಿದ್ದು ಅಂತ ಅರ್ಥ ಮಾಡಿಕೊಂಡು ಇದರಿಂದ ದೂರ ಇರೋದು ಬಹಳ ಮುಖ್ಯವಾಗಿದೆ. ಮಕ್ಕಳಾಗದೇ ಇರೋದು ಒಬ್ಬರ ತಪ್ಪಲ್ಲ, ಇದು ದಂಪತಿಗಳಿಗೆ ಶಾಪವೂ ಅಲ್ಲ. ಇಂದಿನ ಜೀವನ ಶೈಲಿ, ಮಾನಸಿಕ ಒತ್ತಡ, ಹಾರ್ಮೋನ್ ಸಮಸ್ಯೆಗಳು, PCOD, ಥೈರಾಯ್ಡ್, ಪುರುಷರಲ್ಲಿ ವೀರ್ಯಾಣು ಸಮಸ್ಯೆ ಇವೆಲ್ಲವೂ ಕಾರಣವಾಗಿರಬಹುದು. ಆದರೆ ಈ ನೋವಿಗೆ ಚಿಕಿತ್ಸೆ ಇದೆ. ಪ್ರತಿದಿನ ಸಮಾಜದ ಮಾತುಗಳಿಂದ ಕುಗ್ಗಿ ಮನಸ್ಸಿನಲ್ಲಿ ಕಣ್ಣೀರು ಹೊತ್ತುಕೊಂಡು ನಗುವ ನಾಟಕ ಆಡುತ್ತಿರುವ ಸಾವಿರಾರು ದಂಪತಿಗಳಿದ್ದಾರೆ. 1 ವರ್ಷಕ್ಕಿಂತ ಹೆಚ್ಚು ಪ್ರಯತ್ನಿಸಿದರೂ ಮಕ್ಕಳಾಗ್ಲಿಲ್ವಾ? ಈ ಹಿಂದೆ ಗರ್ಭಪಾತದ ನೋವು ಅನುಭವಿಸಿದ್ದೀರಾ? ದಂಪತಿಗಳ ವಯಸ್ಸು 30 ವರ್ಷ ದಾಟಿದೆಯಾ? ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ. ಸರಿಯಾದ ಸಮಯಕ್ಕೆ ಸೂಕ್ತ ವೈದ್ಯರನ್ನ ಭೇಟಿ ಮಾಡಿ. ಮಕ್ಕಳಾಗದಿರುವುದು ಜೀವನ ಮುಗಿದಂತೆ ಅಲ್ಲ. ನಿಮ್ಮ ಒಂದು ನಿರ್ಧಾರ, ಒಂದು ಹೆಜ್ಜೆ ಸರಿಯಾದ ವೈದ್ಯರ ಕೈ ಹಿಡಿದ್ರೆ ನಿಮ್ಮ ಕನಸು ಕಣ್ಣೀರಿನಿಂದ ನಗುವಿಗೆ ಬದಲಾಗಬಹುದು. IVF ಅಥವಾ ಇನ್ವಿಟ್ರೋ ಫಲವತ್ತತೆ ಅಂದರೆ
ದೇಹದ ಹೊರಗಡೆ ಪ್ರಯೋಗಾಲಯದಲ್ಲಿ ಅಂಡಾಣು ಮತ್ತು ವೀರ್ಯಾಣುಗಳನ್ನು ಸಂಯೋಗಿಸಿ ರೂಪುಗೊಂಡಿರುವ ಭ್ರೂಣವನ್ನು ಗರ್ಭಕೋಶದ ಒಳಗಡೆ ವರ್ಗಾವಣೆ ಮಾಡಿ ಇದರಿಂದ ಮಗುವಾಗುವ ಸೌಲಭ್ಯ ಮಾಡಿಕೊಳ್ಳುವಂತಹ ಒಂದು ತಂತ್ರಜ್ಞಾನ. ಈ IVF ತಂತ್ರಜ್ಞಾನದಿಂದ 1978ರಿಂದ ಕೋಟ್ಯಾಂತರ ಜನ ಹೆಣ್ಣು ಮಕ್ಕಳು ತಾಯ್ತನದ ಭಾಗ್ಯವನ್ನು ಪಡೆದಿದ್ದಾರೆ. ಆನಂತರ ಸುಮಾರು ನಾರ್ಮಲ್ ಮಕ್ಕಳು ಇದರಿಂದ ಹುಟ್ಟಿದೆ. ಖುಷಿ IVFನಲ್ಲಿ ಪ್ರತಿ ದಂಪತಿಗೂ ವೈಯಕ್ತಿಕ ಚಿಕಿತ್ಸೆ ಮಾತ್ರ ಅಲ್ಲ, ಭಾವನಾತ್ಮಕ ಆರೈಕೆ ಕೂಡ ಸಿಗತ್ತೆ. ಇಲ್ಲಿ ನಿಮ್ಮ ಕಣ್ಣೀರನ್ನು ಅರ್ಥ ಮಾಡ್ಕೊಳ್ತಾರೆ, ನಿಮ್ಮ ಭರವಸೆಯನ್ನೂ ಕಾಪಾಡ್ತಾರೆ. ನಿಮ್ಮ ಮಗುವಿನ ಕನಸು ಕೇವಲ ಕನಸಾಗಿಯೇ ಉಳಿಬೇಕಿಲ್ಲ. ನೀವು ಅಥವಾ ನಿಮ್ಮ ಹತ್ತಿರದವರು ಯಾವುದೇ ಮೂಲೆಯಲ್ಲಿರಲಿ, ಈ ನೋವು ಅನುಭವಿಸ್ತಾ ಇದ್ರೆ ಒಮ್ಮೆ ಡಾಕ್ಟರ್ ರಶ್ಮಿ ಯೋಗೀಶ್ ಅವರಂತಹ ಹೃದಯವಂತ ವೈದ್ಯರನ್ನ ಸಂಪರ್ಕಿಸಿ. ಖುಷಿ IVF ಸೆಂಟರ್ನಲ್ಲಿ ವಿಜ್ಞಾನ ಮತ್ತು ಕಾಳಜಿ ಒಂದಾಗುತ್ತದೆ. ಫಲವತ್ತತೆ ತಜ್ಞ ವೈದ್ಯರ ತಂಡ, ಆಧುನಿಕ IVF ಸೌಲಭ್ಯಗಳು ಮತ್ತು ವೈಯಕ್ತಿಕ ಚಿಕಿತ್ಸೆ ಮೂಲಕ ನಿಮ್ಮ ಆಸೆಯನ್ನ ಖುಷಿಯಾಗಿ ಪರಿವರ್ತಿಸುತ್ತಾರೆ. ಜೊತೆಗೆ ಬೇರೆ ಕಡೆ IVF ಮಾಡಿಸಿ ಚಿಕಿತ್ಸೆ ಫಲಕಾರಿಯಾಗದೆ ನೊಂದ ಸಾವಿರಾರು ದಂಪತಿಗಳು ಕೂಡ ಡಾಕ್ಟರ್ ರಶ್ಮಿ ಯೋಗೀಶ್ ಅವರ ಬಳಿ ಚಿಕಿತ್ಸೆ ಪಡೆದು ಸಕ್ಸೆಸ್ ಕಂಡುಕೊಂಡಿರುವ ಕಥೆಗಳೂ ಇವೆ. ಸಿಸೇರಿಯನ್ ಆಪರೇಷನ್ ಆಗಿ ಬರೀ 1 ದಿವಸ ಆಗಿದೆ. ಆಪರೇಷನ್ ನಿನ್ನೆ ಆಗಿ ಇವತ್ತು ಇವರು ಕುಳಿತಿದ್ದಾರೆ ಮಾತಾಡಕ್ಕೆ. ಎಷ್ಟೋ ಜನ ಹೆಣ್ಮಕ್ಳಿಗೆ ಒಂದು ಉತ್ಸಾಹ ತುಂಬೋಣ ಅಂತ ಹೇಳಿ ನಿರ್ಧಾರದ ಭಾವನೆಯಿಂದ ಮುಂದುವರೆದ್ರೆ ಏನೂ ಅಸಂಭವ ಇಲ್ಲ ಅಂತ ತೋರಿಸ್ಕೊಳ್ಳೋಕೆ ಅವರು ಇವತ್ತಿಲ್ಲಿ ಕೂತಿದ್ದಾರೆ. ನಮಸ್ತೆ, ನನ್ನ ಹೆಸರು ವನಿತಾ ಅಂತ ಹೇಳಿ. ನಾವು ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ ಸಿರಿಮಗೊಂಡನಹಳ್ಳಿ ಅಂತ ಬಂದಿರೋದು ತೋರ್ಸೋಕೆ ಇಲ್ಲಿ. ನನಗೆ ಈ ಮದುವೆ ಆಗಿ 10ನೇ ವರ್ಷ. ಇದು 9 ವರ್ಷದ ಎಂಡೋಮೆಟ್ರಿಯಸ್ ಪ್ರಾಬ್ಲಮ್ ಇತ್ತು. ಪ್ರತಿ ತಿಂಗಳು ಡೇಟಾದಾಗ ತುಂಬ ಹೊಟ್ಟೆ ನೋವು ಬರ್ತಿತ್ತು. ತುಂಬ ಸಲ ಡಾಕ್ಟರ್ ತಲೆ ತೋರಿಸಿದ್ರು ಸಹಿತ ನಾನು ಮಕ್ಕಳಾಗಲ್ಲ ನಿನಗೆ, ನೀವು ಅದೊಂದು ಗರ್ಭಕೋಶ ತೆಗೆಸ್ಕೊಳ್ರಿ, ನೀವು ಯಾವ ಥರ ಒಂದು ಅನಾಥ ಮಗು ದತ್ತು ತಗೊಳ್ರಿ ಅಂತಲೇ ಹೇಳ್ತೇವೆ ಹೊರತು ಯಾರು ಸಹಿತ ನಮಗೆ ಮಕ್ಕಳಾಗುತ್ತೆ ನೀವು ತೋರಿಸ್ಕೊಳ್ರಿ ಅಂತಂದೇಳಿ ಭರವಸೆ ಕೊಡಲಿಲ್ಲ. ಇಲ್ಲಿ ರಶ್ಮಿ ಮೇಡಮ್ ಅವ್ರ ಹತ್ರ ಬಂದಾಗ, ಇಲ್ಲಿ ಬಂದಮೇಲೆ ಅವರು ಹೇಳಿದ್ರು ಸ್ವಲ್ಪ ಕಷ್ಟ ಇದೆ ನಿನಗೆ ಮಕ್ಕಳಾಗೋದು, ಆದರೂ ಆಗುತ್ತೆ, ಸ್ವಲ್ಪ ರಿಸ್ಕ್ ತಗೊಂಡು ತೋರಿಸ್ಕೋಬೇಕು, ಸ್ವಲ್ಪ ಕಷ್ಟ ಆಗುತ್ತೆ ಅಂದಾಗ, ಇಲ್ಲ ಮೇಡಮ್ ಎಷ್ಟೇ ಕಷ್ಟ ಆಗಲಿ ನಾನು ತೋರಿಸ್ಕೊತೀನಿ, ನನಗೆ ಮಗು ಬೇಕೇ ಬೇಕು ಅಂತಂದೇಳಿ ಮೇಡಮ್ ಅವ್ರ ಹತ್ರ ಕೇಳ್ಕೊಂಡಾಗ ಸರಿ ಆಗುತ್ತೆ ಮಾಡಿಸ್ಕೊಡ್ತೀನಿ ನಾನು ಅಂತಂದೇಳಿ ಇವತ್ತಿಗೆ ಒಂದು ಮಗು ತಾಯಿ ಆಗಿದ್ದೀನಿ. ತುಂಬ ಖುಷಿ ಆಗುತ್ತೆ ನನಗೆ. ನಮ್ಮ ಮನೆಯವರು ಅಷ್ಟೇ ತುಂಬ ನನಗೆ ಸಹಾಯ ಮಾಡಿದರು. ನನ್ನೆಲ್ಲ ಕಷ್ಟಗಳಿಗೂ ಭಾಗಿಯಾಗಿ ತೋರಿಸಿ ನನಗೆ ಇವತ್ತು ಮಗು ಆಗೋಕ್ಕೆ ನಮ್ಮ ಮನೆಯವರು ಕೂಡ ತುಂಬ ಸಹಾಯ ಮಾಡಿದ್ದಾರೆ. ನಾವು ಬೆಂಗಳೂರಿಗೆ ಬಂದಾಗ ನಮಗೆ ರಶ್ಮಿ ಮೇಡಮ್ ಮತ್ತು ಅವ್ರದ್ದು ಟೀಮು ತುಂಬ ಸಹಕರಿಸ್ತು ನಮ್ಮ ಜೊತೆಗೆ. ಎಲ್ಲದಕ್ಕೂ ಆಗುತ್ತೆ ನಿನಗೆ, ಒಳ್ಳೆ ಪಾಸಿಟಿವ್ ಹೋಪ್ಸ್ ಕೊಡ್ತು ನಮಗೆ. ಇಲ್ಲ ನಿಮ್ಗೆ ಆಗುತ್ತೆ, ಮಕ್ಕಳಾಗುತ್ತೆ, ತೋರಿಸ್ಕೊಳ್ಳಿ, ಒಳ್ಳೇದಾಗುತ್ತೆ ಅಂತಂದೇಳಿ ಎಲ್ಲ ಟೀಮ್ ಮೆಂಬರ್ಸ್ ಕೂಡ ತುಂಬ ಸಹಾಯ ಮಾಡಿದರು ನಮಗೆ. ಅಲ್ಲದೆ ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗೆ ತುತ್ತಾದವರು ಸಹ ಇವರ ಬಳಿ IVF ಚಿಕಿತ್ಸೆ ಪಡೆದುಕೊಂಡು ಇಂದು ಮಕ್ಕಳ ಭಾಗ್ಯವನ್ನ ಕಂಡುಕೊಂಡಿದ್ದಾರೆ. ಈಗಾಗಲೇ ಬೇರೆ ಬೇರೆ ಜಿಲ್ಲೆಯಿಂದ ಹಾಗೂ ದೇಶ ವಿದೇಶಗಳಿಂದಲೂ ಇವರ ಬಳಿ ಚಿಕಿತ್ಸೆ ಪಡೆದುಕೊಂಡು ತಮ್ಮ ಮಕ್ಕಳ ಜೊತೆ ಸಂತೋಷದ ಜೀವನ ಸಾಗಿಸುತ್ತಿರುವ ಸಾವಿರಾರು ಮಂದಿ ಇದ್ದಾರೆ. ಇವರಂತೆ ಒಂದು ದಿನ ನಿಮ್ಮ ಮನೆಯಲ್ಲೂ ಮಗು ನಗುವ ಶಬ್ದ ಕೇಳಿಸುತ್ತೆ. ಆ ದಿನ ದೂರ ಇಲ್ಲ. ನಿಮಗೆ ಒಂದು ಸಂತೋಷದ ವಿಷಯ ಅಂದ್ರೆ ಈಗಾಗಲೇ ಡಾಕ್ಟರ್ ರಶ್ಮಿ ಯೋಗೀಶ್ ಅವರು ವೈದ್ಯ ಬಂಧುವಿನ ಜೊತೆ ಕೈ ಜೋಡಿಸಿದ್ದಾರೆ. IVF ಅಂತ ಬಂದಾಗ ದುಡ್ಡಿನ ಸಮಸ್ಯೆಯಿಂದನೇ ಎಷ್ಟೋ ಜನ IVF ಟ್ರೀಟ್ಮೆಂಟ್ ತಗೊಳ್ಳೋಕ್ಕೆ ಹಿಂಜರುತ್ತಾರೆ. ತುಂಬ ಜನ ಬಂದು ನಮಗೆ ಡಿಸ್ಕೌಂಟ್ ಕೊಡಿ ಅಂತಲೂ ಕೇಳ್ತಾರೆ. ಯಾರಿಗೆ ಎಷ್ಟು ಡಿಸ್ಕೌಂಟ್ ಕೊಡಬೇಕು ಅನ್ನೋದು ಒಂದು ಡಿಫಿಕಲ್ಟ್ ಸಿಚುವೇಶನ್ ನಮಗೆ. ಈ ಸಿಚುವೇಶನ್ನ ಹೋಗಲಾಡಿಸೋದಕ್ಕೆ ವೈದ್ಯ ಬಂಧು ಅಂತ ಒಂದು ತುಂಬ ಒಳ್ಳೆಯ ಆರ್ಗನೈಸೇಷನ್ ಕರ್ನಾಟಕದಲ್ಲಿ ಇವಾಗ ಬಂದಿದೆ. ಈ ಆರ್ಗನೈಸೇಷನ್ ಅವರು ಯಾರಿಗೆ ದುಡ್ಡಿನ ಸಮಸ್ಯೆ ಇರುತ್ತೆ, ಅವ್ರಿಗೆ ಎಷ್ಟು ದುಡ್ಡಿನ ಸಮಸ್ಯೆ ಇದೆ, ನಿಜವಾಗ್ಲೂ ದುಡ್ಡಿನ ಸಮಸ್ಯೆ ಇದೇನೇ ಇಲ್ಲ ಅಂತ ಕಂಡು ಹಿಡಿದು ಅವ್ರಿಗೆ ಅಕಸ್ಮಾತ್ ಬೆಂಗಳೂರಿಂದ ಬೇರೆ ಊರಲ್ಲಿದ್ದರೆ ಅವ್ರಿಗೆ ಫ್ರೀ ರೈಲ್ವೆ ಟಿಕೆಟ್ ಕೂಡ ಬುಕ್ ಮಾಡಿಸಿ ಆಸ್ಪತ್ರೆಗೆ ಕರ್ಕೊಂಡು ಬಂದು ಅವ್ರಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಆಸ್ಪತ್ರೆಯಲ್ಲಿ ಸರಿಯಾದ ಕನ್ಸಲ್ಟೆಂಟ್ಗೆ ಭೇಟಿ ಮಾಡಿಸಿ ಅವರಿಗೆ ರಿಯಾಯಿತಿ ಕೊಡಿಸೋದ್ರಲ್ಲಿ ಸಹಾಯ ಮಾಡ್ತಾರೆ. ವೈದ್ಯ ಬಂಧು ಸಹಾಯದಿಂದ ಯಾರಾದರೂ ನಮ್ಮ ಹತ್ರ ಬಂದರೆ ನಾವು ಅವರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಒಪ್ಕೊಂಡಿದ್ದೇವೆ.
ಇದರಲ್ಲಿ ನೋಂದಾಯಿಸಿಕೊಳ್ಳೋದಕ್ಕೆ ವೈದ್ಯ ಬಂಧುದ ವೆಬ್ಸೈಟ್ ಅಥವಾ ಹೆಲ್ಪ್ಲೈನ್ ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು. ನೀವು ವೈದ್ಯ ಬಂಧುವಿನಲ್ಲಿ ನೋಂದಣಿ ಮಾಡಿಕೊಂಡು ವೈದ್ಯ ಬಂಧು ಆರೋಗ್ಯ ಕಾರ್ಡ್ ಪಡೆದುಕೊಂಡ್ರೆ ನಿಮಗೆ ಡಾಕ್ಟರ್ ರಶ್ಮಿ ಯೋಗೇಶ್ ಅವರನ್ನ ಭೇಟಿ ಮಾಡಿ ಚಿಕಿತ್ಸೆ ಪಡೆಯೋದಕ್ಕೆ ಅನೇಕ ರಿಯಾಯಿತಿಗಳು ಕೂಡ ದೊರೆಯಲಿವೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಉಚಿತ ಹೆಲ್ಪ್ಲೈನ್ ನಂಬರ್ 8535853589ಗೆ ಕರೆ ಮಾಡಿ. ಮತ್ತೊಮ್ಮೆ 20,000ಕ್ಕೂ ಹೆಚ್ಚು ದಂಪತಿಗಳ ಮುಖದಲ್ಲಿ ನಗು ತರಿಸಿದ ಡಾಕ್ಟರ್ ರಶ್ಮಿ ಯೋಗೇಶ್ ಅವರ ಸೇವೆ ಹೀಗೆ ಮುಂದುವರಿಯಲಿ ಅಂತ ವೈದ್ಯ ಬಂಧು ಹಾರೈಸುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಇನ್ನೊಬ್ಬ ವೈದ್ಯರ ಜೊತೆ ನಿಮ್ಮ ಮುಂದೆ ನಾವು ಬರ್ತೀವಿ. ವೈದ್ಯ ಬಂಧು ಬಗ್ಗೆ ಇನ್ನಷ್ಟು ತಿಳಿಯಲು ನಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನು ಫಾಲೋ ಮಾಡಿ. ಈ ಮಾಹಿತಿ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೆಲೋ ವೈದ್ಯ ಬಂಧು,